ಇವತ್ತು ಭಕ್ತರಿಗೆ ತೀರ್ಥ ಕೊಡೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಮುಂಚೆನೆ ಎಚ್ಚರಿಸಿದ್ರು. ಅದೇನಮ್ಮ, ಇಷ್ಟು ದೂರ ಬಂದಿರೋ ಭಕ್ತರಿಗೆ ತೀರ್ಥ ಕೊಡದೆ ಕಳಿಸೋದು ನಮ್ ಸಂಪ್ರದಾಯ ಅಲ್ಲಮ್ಮ. ಇವತ್ತು ತೀರ್ಥ ಪ್ರಸಾದ ಎಲ್ಲ ಬಿಟ್ಬಿಡಿ, ಎಲ್ರೂ ಕೈ ಮುಕ್ಕೊಂಡು ಮನೆಗೆ ಹೋಗಿ. ಅದೇನಯ್ಯ, ದೇವಸ್ಥಾನಕ್ ಬಂದು ತೀರ್ಥ ಪ್ರಸಾದ ಬೇಡ ಅಂತಿದ್ಯಾ? ದೇವ್ರೆ ಹೇಳಿದ್ದು ಅಲ್ವಾ ಪುರೋಹಿತ್ರೆ, ನನ್ ಮಾತ್ ಕೇಳಿ. ಇಲ್ಲ ಅಂದ್ರೆ ಈ ತೀರ್ಥಕ್ಕೆ ಹಲ್ಲಿ ಆಗ್ಬೀಳುತ್ತೆ ಹೇಳಿ. ಇಂಥದನ್ನೆಲ್ಲ ನಂಬೇಕೇನಮ್ಮ? ಆ ಅಮ್ಮ ಹೇಳಿದ್ದು ನಿಜನೇ ಕಣಯ್ಯ. ಶಿವ ಆಜ್ಞೆ ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾನೆ. ಏನಕ್ಕೋ ಆ ತೀರ್ಥ ತಗೊಳ್ಳೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ದೇವ್ರೆ ಇದೆಲ್ಲ ಮಾಡಿರೋ ತರ ಇದೆ. ಇಲ್ಲ ಅಂದ್ರೆ ಯಾವತ್ತೂ ನಡೀದೇ ಇರೋದು. ತೀರ್ಥದಲ್ಲಿ ಪಲ್ಲಿ ಬೀಳೋದೇನು? ಅಡುಗೆ ತುಂಬಾ ಚೆನ್ನಾಗಾಗಿದೆ. ಅದಕ್ಕೆ ಅಷ್ಟಕ್ಕೂ ನಮ್ಮ ಅತ್ತಿಗೆ ಕೈ ಅಡುಗೆ ಅಂದ್ರೆ ಸುಮ್ಮನೆನಾ? ಈ ಸಾಂಬಾರ್ಗೆ ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ರೆ ಅಬ್ಬಬ್ಬ ಎಷ್ಟು ರುಚಿಯಾಗಿದೆ ಗೊತ್ತಾ. ನೆನಪಿದೆ ಅದಕ್ಕೆ, ನಾನು ಮದುವೆ ಆಗೋಕೆ ಮುಂಚೆ ನೀವು ನನಗೆ ಹೀಗೆ ಬಡಿಸ್ತಾ ಇದ್ರಿ. ನೀವು ಈ ಮನೆಗೆ ಬಂದಮೇಲೆ ನಮ್ಮಮ್ಮ ಕೂಡ ಎಲ್ಲ ಹಕ್ಕುಗಳನ್ನ ನಿಮಗೆ ಕೊಟ್ಟರು. ಯಾವತ್ತಾಗ ಸಿಗುತ್ತೆ ಹೇಳಿ ಇಂಥ ಅದೃಷ್ಟ? ಅದಕ್ಕೆ ಸಾಂಬಾರ್ ಹಾಕಿ. ತಿಳಿ ಸಾರಿದೆ. ತಿಳಿ ಸಾರಿ ಹಾಕಿ. ಅದಕ್ಕೆ ಇದು ತಿಳಿ ಸಾರು ಸಾಂಬಾರು ಅಂತ ಚೆನ್ನಾಗಿ ಗೊತ್ತಾಗ್ತಿದೆ. ಅದೇ ಪಾರ್ವತಿ ಆಗಿದ್ದಿದ್ರೆ ಅವಳು ಹೇಳೋವರೆಗೂ ಯಾವ್ದು ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಶಿವರಾಜು, ಹಾ ಹೇಳಿ. ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೊಲದ ಬಗ್ಗೆ ತಾನೆ? ಆಸ್ತಿ ಬಗ್ಗೆ. ಶಿವರಾಜು, ನೀನು ಕೇಳಿದ್ರೆ ಆಸ್ತಿ ಏನು? ನಿಮ್ಮಣ್ಣ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಈ ವಿಷಯ ನಿನಗೂ ಕೂಡ ಗೊತ್ತಲ್ವೇನಪ್ಪ? ಅದು ಅಣ್ಣನಿಗೆ ನನ್ನ ಮೇಲಿರೋ ಪ್ರೀತಿ. ಅದಕ್ಕೆ ನಿನ್ನಷ್ಟೊಂದು ಪ್ರೀತಿಸು ನಿಮ್ಮಣ್ಣ ಅವತ್ತು ಹಾಸ್ಪಿಟ್ಲಿಂದ ಮನೆಗೆ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು, ರಾಜಿ, ಆದ್ಯ ಅವತ್ತು ನಿನ್ನ ಹತ್ರ ಬಂದು ಮನೆಗೆ ಬಾ ಅಂತ ಕರೆದ್ರೆ ಯಾಕೆ ಬರ್ಲಿಲ್ಲ ಶಿವರಾಜು? ಬರ್ಬೇಕು ಅಂದ್ರೆ ಆಸ್ತಿ ಬೇಕು ಅಂತ ಕೇಳಿದ್ಯಂತಲ್ಲ? ತಿನ್ನು ಶಿವರಾಜು, ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಲಪ್ಪ. ಅವ್ರ ಮನೆಗೆ ಬಂದಾಗ ನೀನು ಮನೇಲಿಲ್ಲ ಅನ್ನೋದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನೇ ಬಿಡ್ತಾ ಎಲ್ಲಿ ನಿಂತು ಹೋಗುತ್ತೋ ಅಂತ ಭಯದಲ್ಲಿ ಅವ್ರ ಹೆಸರಲ್ಲಿದ್ದ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ದಾಯ್ತು. ಯಾಕೆ ಶಿವರಾಜು, ಯಾಕೆ ಹಾಗೆ ಮಾಡಿದೆ? ಇದೆಲ್ಲ ನಡೆದಿದ್ದು ನಿನ್ನ ಸಮಕ್ಷಮದಲ್ಲಿ ತಾನೆ? ಒಂದು ವೇಳೆ ಈ ವಿಷಯ ನಿಮ್ಮಣ್ಣನ ಗೊತ್ತಾದ್ರೆ ಅವ್ರ ಕೇಳಿ ತಡ್ಕೊಳಕ್ಕಾಗಲ್ಲ ಅಂತ ನಾನು, ರಾಜೆ, ಆದ್ಯ ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಸಂಭಾಳಿಸ್ತಿದೀವಿ ಅಂತ ನಿನಗೇನಾದ್ರೂ ಗೊತ್ತಾ? ನೋಡ್ ಶಿವರಾಜ, ನಿಜವಾಗ್ಲೂ ನಿನಗೆ ಈ ಆಸ್ತಿ ಬೇಕು ಅಂತ ಅನ್ಸಿದ್ದೆ ಆಗಿದ್ರೆ ನಿಮ್ಮಣ್ಣನ ಒಂದು ಮಾತು ಕೇಳಿದ್ರೆ ಅವ್ರಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಈಗ ನಡೆದ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗ್ತಿರೋ ಹಾಗೆ
ನೀನೇ ಏನಾದ್ರೂ ಮಾಡ್ಬೇಕು. ಅಂದ್ರೆ ಅದು ಅಲ್ಲ, ಈ ಎಲ್ಲ ವಿವರಣೆ ನಾನು ಕೇಳ್ತಾ ಇಲ್ಲಪ್ಪ. ಮದುವೆ ಅಂತ ಆದ್ಮೇಲೆ ಅವರವ್ರ ಜೀವನದ ಬಗ್ಗೆ ಎಲ್ಲರೂ ಯೋಚನೆ ಮಾಡೋದು ತಪ್ಪೇನೂ ಇಲ್ಲ. ಆದ್ರೆ ಪಾರ್ವತಿ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಇವತ್ತಲ್ಲ ನಾಳೆ ಅವ್ರಿಗೆ ಎಲ್ಲಿ ಈ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ಅದೇನಾದ್ರೂ ಗೊತ್ತಾಗ್ಬಿಟ್ರೆ ನಿಮ್ಮ ಅಣ್ಣಂಗೆ ಏನು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ. ಅವ್ರಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ನಂಬಿಕೆ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಲ್ವಲ್ಲಪ್ಪ. ಆ ರಾಮ ಲಕ್ಷ್ಮಣರ ಬಗ್ಗೆ ಲೋಕ ಎಷ್ಟು ಹೆಮ್ಮೆಯಿಂದ ಮಾತಾಡ್ಕೊಡುತ್ತೋ ಅಷ್ಟೇ ಹೆಮ್ಮೆಯಿಂದ ನಿಮ್ಮಿಬ್ರ ಬಗ್ಗೆ ಊರ್ನವರೆಲ್ಲ ತುಂಬಾ ಹೆಮ್ಮೆಯಿಂದ ಮಾತಾಡ್ಕೊಳ್ತಾರೆ. ಅಂಥ ನೀನು ಆಸ್ತಿನ ಕೇಳ್ದೆ ಅಂತ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಅಯ್ಯೋ ಅವರು ಬದುಕಿರೋದಿಲ್ಲ ಕಣೋ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡತ್ತೆ. ಆ ಆಸ್ತಿನ ನಾನ್ ಕೇಳಲಿಲ್ಲ. ಅದಕ್ಕೆ ಪಾರ್ವತಿನ ಕೇಳೋ ಹಾಗೆ ಮಾಡಿದ್ಲು. ಯಾರು ಕೇಳಿದ್ರು ಸರಿ, ಆಸ್ತಿ ಈಗ ನಿನ್ನ ಹೆಸರಲ್ಲಿದೆಯಲ್ಲ. ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾಗ್ದಿರೋ ಹಾಗೆ ಎಚ್ಚರಿಕೆಯಿಂದ ನಡ್ಕೊಳ್ಳೋದಿಕ್ಕೆ ಪಾರ್ವತಿಗೆ ನೀನೇ ಹೇಳ್ಬೇಕು ಕಣೋ. ನಿನ್ನ ನನ್ನ ಮೈದನ ಅಂದ್ಕೊಳ್ದೆ